welcome our chief guest Sri Siddaramaiah ji. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಮುಸ್ಲಿಂ ಸಮುದಾಯದ ಉದ್ಯಮಿಗಳೇ ಹಾಗೂ ಮಹಿಳಾ ಉದ್ಯಮಿಗಳೇ, I am told that there are women entrepreneurs in the Muslim Association, Muslim Industries Association. ಇದು ನಿಜಕ್ಕೂ ಕೂಡ ಒಳ್ಳೆಯ ಬೆಳವಣಿಗೆ. ಮುಸ್ಲಿಂ ಹೆಣ್ಣು ಮಕ್ಕಳು ಉದ್ದಿಮೆದಾರರಾಗಿರ್ತಕ್ಕಂಥದ್ದು ಮುಸ್ಲಿಂ ಸಮುದಾಯದ ದೃಷ್ಟಿಯಿಂದ, ದೇಶದ ದೃಷ್ಟಿಯಿಂದ ಒಂದು ಉತ್ತಮ ಬೆಳವಣಿಗೆ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ಮುಸ್ಲಿಂ ಉದ್ಯಮಿಗಳ ಸಂಘಟನೆ ಮಾಡ್ಕೊಂಡಿರ್ತಕ್ಕಂಥದ್ದು ಕೂಡ ಬಹಳ ಸ್ವಾಗತಾರ್ಹವಾದಂಥ ವಿಚಾರ. ಮೊದಲನೇ ಬಾರಿಗೆ ಎಲ್ಲ ಮುಸ್ಲಿಂ ಸಮುದಾಯದ ಉದ್ಯಮಿಗಳು ಒಂದು ಅಸೋಸಿಯೇಷನನ್ನು ಮಾಡಿಕೊಂಡು ನಿಮ್ಮ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಭಾಳ ಶ್ಲಾಘನೀಯವಾದಂಥ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಈ ದೇಶದಲ್ಲಿ ನಾವು ಸುಮಾರು 140 ಕೋಟಿ ಜನ ಇದ್ದೀವಿ. ಆ 140 ಕೋಟಿ ಜನರಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಸಿಖ್ರಿದ್ದಾರೆ, ಬೌದ್ಧರಿದ್ದಾರೆ, ಜೈನರಿದ್ದಾರೆ, ಹೀಗೆ ಅನೇಕ ಧರ್ಮದ ಜನಗಳೆಲ್ಲ ಇದ್ದಾರೆ. ವಿ ಆರ್ ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಧರ್ಮ ಯಾವುದೇ ಧರ್ಮಕ್ಕೆ ಸೇರಿರ್ಬೋದು, ಯಾವುದೇ ಜಾತಿಗೆ ಸೇರಿರ್ಬೋದು, ನಾವೆಲ್ಲರೂ ಕೂಡ ಮೂಲತಃ ಭಾರತೀಯರು. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಜನರು ಕೂಡ ಒಟ್ಟಾಗಿ ಬಾಳ್ತಕ್ಕಂಥ, ಭ್ರಾತೃತ್ವವನ್ನು ಬೆಳೆಸ್ಕೊಳ್ತಕ್ಕಂಥ ಅವಶ್ಯಕತೆ ಇದೆ. ನಮ್ಮ ಸಂವಿಧಾನ ಅದಕ್ಕೆ ಏನು ಹೇಳ್ತದೆ ಅಂತಂದರೆ, ಸಹಿಷ್ಣುತೆ ಮತ್ತು ಸಹಬಾಳ್ವೆ ಅಂತ ಹೇಳ್ತದೆ. ಸಹಿಷ್ಣುತೆ, ಸಹಬಾಳ್ವೆ ಇದು ಸಂವಿಧಾನದಲ್ಲಿರ್ತಕ್ಕಂಥ ಮೂಲ ತತ್ವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ರಚನೆ ಮಾಡುವಾಗ ಈ ದೇಶದ ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಈ ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥದ್ದು. ಅದಕ್ಕೆ ಯಾವುದೇ ಧರ್ಮಕ್ಕೆ ಪ್ರಾಮುಖ್ಯತೆಯನ್ನು ಕೊಟ್ಟಿಲ್ಲ. ಎಲ್ಲ ಧರ್ಮಗಳು ಕೂಡ ಸಮಾನ. ಆಲ್ ರಿಲಿಜಿಯನ್ಸ್ ಇನ್ ದಿಸ್ ಕಂಟ್ರಿ ಆರ್ ಈಕ್ವಲ್. ಒಂದು ಮೇಲು ಒಂದು ಕೀಳು ಅಂತಿಲ್ಲ. ಆದ್ದರಿಂದ ಯಾವುದೇ ಧರ್ಮದ ದೇಶ ಅಲ್ಲ ಇದು. ಎಲ್ಲ ಧರ್ಮದವ್ರಿಗೂ ಸೇರಿದಂಥ ದೇಶ ಇದು. ಇದನ್ನೇ ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದ್ದು, ಇದನ್ನೇ ಸ್ವಾತಂತ್ರ್ಯ ಹೋರಾಟಗಾರರು ಪ್ರತಿಪಾದನೆ ಮಾಡಿದ್ದು, ಇದನ್ನೇ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೂಡ
ಇದನ್ನೇ ಪ್ರತಿಪಾದನೆಯನ್ನು ಮಾಡಿರ್ತಕ್ಕಂಥದ್ದು. ಎಲ್ಲ ಜನರು ಕೂಡ ಮುಖ್ಯವಾಹಿನಿ ಬರಬೇಕು ಅಂತೇಳಿ ನಾವು ಬಯಸೋದು. ಇನ್ಇಕ್ವಾಲಿಟಿ ಹೋಗ್ಬೇಕಾದ್ರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇನ್ಇಕ್ವಾಲಿಟಿ ಹೋಗ್ಬೇಕಾದ್ರೆ ಎಲ್ಲರಿಗೂ ಸಾಮಾಜಿಕ ಸಮಾನತೆ ಬರಬೇಕು, ಆರ್ಥಿಕ ಸಮಾನತೆ ಬರಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿನಲ್ಲಿ he made an historical speech on 25th November 1949. It is an historical speech made by Baba Saheb Ambedkar, one day before the adoption of the Indian Constitution. 26th November 1949, Indian Constitution was adopted by the Constituent Assembly, headed by the late Rajendra Prasad. ಅವತ್ತು ಒಂದು ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ದಾರೆ. ಆ ಭಾಷಣ ಏನಪ್ಪ ಅಂತಂದರೆ, ಇವತ್ತು ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ಧರ್ಮದ ಜನರಿಗೆ, ಎಲ್ಲ ಜಾತಿಯ ಜನರಿಗೆ ರಾಜಕೀಯ ಪ್ರಜಾಪ್ರಭುತ್ವವನ್ನು ಕೊಟ್ಟಿದ್ದೀವಿ. ರಾಜಕೀಯ ಪ್ರಜಾಪ್ರಭುತ್ವ ಅಂತಂದರೆ ಒನ್ ಮ್ಯಾನ್, ಒನ್ ವೋಟ್, ಒನ್ ವ್ಯಾಲ್ಯೂ. There is no discrimination between a president of the India and the laborer of the country. One man, one vote, one value. ರಾಷ್ಟ್ರಾಧ್ಯಕ್ಷರಿಗಿರ್ತಕ್ಕಂಥ ಒಂದು ಓಟಿಗೆ ಎಷ್ಟು ಬೆಲೆನೋ ಅಷ್ಟೇ ಸಫಾಯಿ ಕರ್ಮಚಾರಿಗೂ ಕೂಡ ಅಷ್ಟೇ ಬೆಲೆ ಇರೋದು. ಹಿಂದೂಗೆ ಒಂದು ಓಟ್ ಇದ್ದರೆ ಅದಕ್ಕೆ ಎಷ್ಟು ಬೆಲೆ ಇರ್ತದೋ ಹಾಗೆಯೇ ಮುಸಲ್ಮಾನರಿಗೂ ಕೂಡ ಒಂದು ವೋಟ್, ಒನ್ ಪರ್ಸನ್, ಒನ್ ವೋಟ್, ಒನ್ ವ್ಯಾಲ್ಯೂ. ಸೊ ಇದನ್ನು ಕೊಟ್ಟಿದ್ದೀವಿ. ಇದು ಜಾರಿಗೆ ಯಾವತ್ತು ಬರ್ತದೆ? ಜಾರಿಗೆ ಬಂದದ್ದು ಜನವರಿ 26, 1950ನೇ ಇಸ್ವಿ. ನಮ್ಮ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950. ಅವತ್ತಿನಿಂದ ಒನ್ ಮ್ಯಾನ್, ಒನ್ ವೋಟ್, ಒನ್ ವ್ಯಾಲ್ಯೂ ಜಾರಿಗೆ ಬಂತು. ಆದರೆ ಅದೇ ಸೂತ್ರ, ಅದೇ ಫಾರ್ಮುಲಾ ಸೋಷಿಯಲಿ, ಎಕನಾಮಿಕಲಿ ಇಲ್ಲ. ಸಾಮಾಜಿಕವಾಗಿ, ಆರ್ಥಿಕವಾಗಿ ಆ ಸೂತ್ರ ಇಲ್ಲ. ಅದಕ್ಕೆ ಅವರು ಒಂದು ಎಚ್ಚರಿಕೆ ಮಾತು ಹೇಳಿದ್ದಾರೆ. ನಾವು ಜನವರಿ 26, 1950ನೇ ದಿನದಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕವಾಗಿ, ಸಾಮಾಜಿಕವಾಗಿ ಅಸಮಾನತೆಯಿಂದ ಕೂಡಿರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ನಾವು ಈ ಆರ್ಥಿಕ, ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸದೆ ಹೋದರೆ, ತೊಡೆದಾಕದೆ ಹೋದರೆ, ಯಾವ ಜನ ಅಸಮಾನತೆಯಿಂದ ನರಳ್ತಾ ಇದ್ದಾರೆ ಆ ಜನರೇ ರಾಜಕೀಯ ಪ್ರಜಾಪ್ರಭುತ್ವ ಸೌಧ ಇದೆಯಲ್ಲ ಅದನ್ನು ಧ್ವಂಸ ಮಾಡ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿದೆ. ದಟ್ ಇಸ್ ವೈ ಆದಷ್ಟು ಜಾಗ್ರತೆ ಈ ದೇಶದಲ್ಲಿರ್ತಕ್ಕಂಥ ಅಸಮಾನತೆಯನ್ನು, ಸಾಮಾಜಿಕವಾಗಿರ್ತಕ್ಕಂಥ ಅಸಮಾನತೆಯನ್ನು
ಆರ್ಥಿಕವಾಗಿರ್ತಕ್ಕಂಥ ಅಸಮಾನತೆಯನ್ನು ತೊಡೆದಾಕಬೇಕು. ಅದಕ್ಕೆ ಎಲ್ಲ ಜನರು ಕೂಡ ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು, ಎಲ್ರಿಗೂ ಆರ್ಥಿಕ ಸಬಲತೆ ಬರಬೇಕು. ಆರ್ಥಿಕ ಸಬಲತೆ ಬರದೇನೆ, ಎಲ್ರಿಗೂ ಶಿಕ್ಷಣ ಸಿಕ್ಕದೇನೆ ಸಮಾನತೆ ಬರಲ್ಲ, ಮುಖ್ಯವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲರೂ ಮುಖ್ಯವಾಹಿನಿ ಬರಬೇಕಲ್ಲ. ಸುಮ್ಮನೆ ಸಮಾನತೆ ಬರಬೇಕು ಅಂದ್ರೆ ಭಾಷಣ ಹೊಡೆದ್ರೆ ಬರ್ತದ? ಅದಕ್ಕೆ ಬೇಕಾದಂಥ ಕಾರ್ಯಕ್ರಮಗಳಿರಬೇಕಾಗ್ತದೆ. ಇದ್ರ ಜೊತೆಗೆ ನಮ್ಮ ಪ್ರಯತ್ನಗಳು ಕೂಡ ಇರಬೇಕಾಗ್ತದೆ. ಸಂವಿಧಾನ ಏನೋ ಕೊಟ್ಬಿಟ್ಟಿದೆ, ಎಲ್ಲ ಸಮಾನತೆ ಕೊಟ್ಬಿಟ್ಟಿದೆ, ಸಮಾನ ಹಕ್ಕುಗಳು ಕೊಟ್ಬಿಟ್ಟಿದೆ. ಓಕೆ, ಇಟ್ಸ್ ಎ ವೆಲ್ಕಮಿಂಗ್ ಫೀಚರ್. ಬಟ್ ನಮ್ಮ ಪ್ರಯತ್ನನೂ ಇರಬೇಕಲ್ಲ. ಆ ಪ್ರಯತ್ನ ಇವತ್ತು ನೀವೆಲ್ಲ ಇಂಡಸ್ಟ್ರಿಯಲಿಸ್ಟ್ ಆಗೋದ್ರ ಮೂಲಕ, ಉದ್ಯಮಿಗಳಾಗೋದ್ರ ಮೂಲಕ ನೀವು ನಿಮ್ಮ ಆರ್ಥಿಕವಾಗಿ ಸಬಲತೆಯನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಶ್ಲಾಘನೀಯವಾದದ್ದು. ಅದನ್ನು ನಾನು ಸಂಪೂರ್ಣವಾಗಿ ಅಪ್ರಿಷಿಯೇಟ್ ಮಾಡ್ತೀನಿ. ಅದಾಗಲೇಬೇಕು. ನೀವು ಮುಖ್ಯವಾಹಿನಿಗೆ ಬರಬೇಕಲ್ಲ, ನಿಮ್ಮಲ್ಲಿ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕಲ್ಲ, ನಿಮಗೂ ಆರ್ಥಿಕವಾಗಿ ಸಬಲತೆ ಬರಬೇಕಲ್ಲ. ಎಕನಾಮಿಕ್ ಎಂಪವರ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ, ಸೋಷಿಯಲ್ ಎಂಪವರ್ಮೆಂಟ್ ಅಂತ ಇಂಗ್ಲೀಷ್ನಲ್ಲಿ ಹೇಳ್ತೀವಿ. ಅನ್ಲೆಸ್ ವಿ ಅಚೀವ್, ಆಲ್ ಸೆಕ್ಷನ್ಸ್ ಆಫ್ ದಿ ಸೊಸೈಟಿ ಅಚೀವ್ ಸೋಷಿಯಲ್ ಎಂಪವರ್ಮೆಂಟ್ and economic empowerment, cannot be a society of equals. ಇದಾಗಬೇಕಾದ್ರೆ ನಿಮ್ಮ ಪ್ರಯತ್ನಗಳು ಮತ್ತು ಸರ್ಕಾರ ಕೂಡ ಅದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಬೆಂಬಲವನ್ನು, ಸಹಕಾರವನ್ನು ಬೇರೆಯವರಿಗೆ ಹೇಗೆ ಎಕ್ಸ್ಟೆಂಡ್ ಮಾಡ್ತೀವಿ ಅದೇ ರೀತಿ ನೀವು ಕೂಡ ಎಕ್ಸ್ಟೆಂಡ್ ಮಾಡ್ತಕ್ಕಂಥದ್ದನ್ನು ಮಾಡಬೇಕು. ಅದಕ್ಕೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ, ಈಗ ನೀವೆಲ್ಲ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಿ, ಏನೇನು ಬೇಕು ಎಲ್ಲ ಸಹಕಾರ ನಿಮ್ಮದಿಗೆ. ಅಲ್ಪಸಂಖ್ಯಾತರು ಉದ್ಯಮಿಗಳಿದ್ದಾರಲ್ಲ, ಅವ್ರಿಗೆ ಜಮೀನು ಕೊಡುವಾಗ, ವಿದ್ಯುತ್ ಶಕ್ತಿ ಕೊಡುವಾಗ, ನೀರು ಕೊಡುವಾಗ, ಆಗ ಸರ್ಕಾರ ನಿಮ್ಮ ಸಹಾಯಕ್ಕೆ ಬರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಮತ್ತೆ ಆರ್ಥಿಕ ಸಹಾಯನೂ ಬೇಕಲ್ಲ. ನೀವು ಬರುವಾಗ ಯಾರೋ ಹೇಳ್ತಾ ಇದ್ರು, ನಾವು ಹುದ್ದೆಗಳನ್ನು ಹುಡಿಕೊಂಡು ಹೋಗೋದಲ್ಲ, ಎಂಪ್ಲಾಯ್ಮೆಂಟ್ ಹುಡಿಕೊಂಡು ಹೋಗೋದಲ್ಲ, ನಾವೇ ಎಂಪ್ಲಾಯ್ಮೆಂಟನ್ನು ಬೇರೆಯವ್ರಿಗೆ ಕೊಡ್ತಕ್ಕಂಥ ಶಕ್ತಿಯನ್ನು ಬೆಳೆಸ್ಕೋಬೇಕು. ಅದಕ್ಕೋಸ್ಕರವಾಗಿ ನಾವೆಲ್ಲ ಉದ್ಯಮಿಗಳಾಗಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ ಅಂತೇಳಿ ಭಾಳ ಸಂತೋಷ. ಈಗ ನಿಮ್ಮ ಹತ್ರ ಬಂದು ನಾನು ಕೆಲಸ ಕೊಡಿ ಅಂತ ಕೇಳೋದ್ರ ಬದಲು ನಾನೇ ಒಂದು ಇಂಡಸ್ಟ್ರಿ ಸ್ಥಾಪನೆ ಮಾಡಿ ಬೇರೆಯವ್ರಿಗೆ ಕೆಲಸ ಕೊಟ್ಟರೆ ಇಟ್ಸ್ ಎ ಗ್ರೇಟ್ ಅಚೀವ್ಮೆಂಟ್. ನಾಟ್ ಓನ್ಲಿ ಇಟ್ಸ್ ಎನ್ ಅಚೀವ್ಮೆಂಟ್, it's a great contribution to the economy of the country. ನೀವು ಒಬ್ಬರೇ ಬೆಳವಣಿಗೆ ಆಗೋದಿಲ್ಲ, ದೇಶದ ಬೆಳವಣಿಗೆನೂ ಕೂಡ ಆಗ್ತದೆ. ಮತ್ತೆ ಸರ್ಕಾರದ ಉಪಯೋಗ ಮಾಡ್ಕೊಂಡು, ಬ್ಯಾಂಕ್ಗಳ ಉಪಯೋಗ ಮಾಡ್ಕೊಂಡು ಉದ್ಯೋಗಸ್ಥರಾಗ್ತಕ್ಕಂಥದ್ದು, ಉದ್ಯೋಗ ಕೊಡ್ತಕ್ಕಂಥದ್ದು, ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ. ದೇಶದ GDPನೂ ಕೂಡ ಬೆಳವಣಿಗೆ ಆಗ್ತದೆ. ದೇಶದ GDP ಸುಮ್ಮನೆ ಬೆಳವಣಿಗೆ ಆಗೋದ್ರಾಗತ್ತಾ? ಒಂದು ಕಾಲದಲ್ಲಿ ಇತ್ತು, ಮುಸಲ್ಮಾನರು ಅಂತಂದರೆ ಗುಜರಿನಲ್ಲಿ ಕೆಲಸ ಮಾಡೋರು ಅಂತ ಅಭಿಪ್ರಾಯ ಇರ್ತಿತ್ತು.
ಈಗ ಅವೆಲ್ಲ ಬದಲಾವಣೆ ಆಗಿದೆ, ಕಾಲ ಬದಲಾವಣೆ ಆಗಿದೆ. ಸ್ವತಂತ್ರ ಪೂರ್ವದಲ್ಲಿ ಅವೆಲ್ಲ ಅಭಿಪ್ರಾಯಗಳೆಲ್ಲ ಹೇಳ್ತಾ ಇದ್ರು. ಯು ಆರ್ ಆಲ್ ಸಿಟಿಜನ್ಸ್ ಆಫ್ ದಿಸ್ ಕಂಟ್ರಿ. ಯು ಹ್ಯಾವ್ ಗಾಟ್ ಈಕ್ವಲ್ ರೈಟ್ಸ್, equal opportunities in this country. That is what our constitution says. There cannot be discrimination on religion and caste. That is what Article 14 of the Indian Constitution says. All are equal before the law, equal protection of the law. Irrespective of the caste, religion, creed, language, all are equal before the law, equal protection of the law. That is Article 14 of the Indian Constitution says. So ಅದರಿಂದ ನೀವು ಅದರಿಂದ ಹೊರತೇನಿಲ್ವಲ್ಲ. ನಿಮ್ಮನ್ನ ಮುಖ್ಯವಾಗಿ ನೀವು ಹೊರಗಡೆ ಇಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತವೆ ಕೆಲವು ಶಕ್ತಿಗಳು. ಬಿ ಕೇರ್ಫುಲ್ ಅಬೌಟ್ ದೋಸ್ ಫೋರ್ಸಸ್. ಮುಖ್ಯವಾಗಿ ನೀವು ಹೊರಗಡೆ ಇರಬೇಕು ಅಂತ ಪ್ರಯತ್ನ ಮಾಡ್ತವೆ ಕೆಲವು ಶಕ್ತಿಗಳು. ಯಾಕಂದರೆ ಅವರು ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನೇ ಒಪ್ಕೊಳ್ಳೋಕೆ ತಯಾರಾಗಿಲ್ಲ ಆ ಫೋರ್ಸಸ್ ಶಕ್ತಿಗಳು. ನೀವೆಲ್ಲ ಗೊತ್ತಿರ್ಬೋದು, 1900 ಕಾನ್ಸ್ಟಿಟ್ಯೂಷನ್ ಅಡಾಪ್ಟ್ ಆಯ್ತಲ್ಲ, ಆಗ ಚಿಂತನ ಗಂಗಾ ಅಂತ ಒಂದು ಪುಸ್ತಕ ಗೋಲ್ವಾಲ್ಕರ್ ಬರೆದಿದ್ದಾರೆ. ಅದರಲ್ಲಿ ಹೇಳ್ತಾರೆ ಈ ಕಾನ್ಸ್ಟಿಟ್ಯೂಷನ್ ಹೆಂಗಿದೆ ಅಂತಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರೋ ಕಾನ್ಸ್ಟಿಟ್ಯೂಷನ್ನು ಬೇರೆ ಬೇರೆ ದೇಶಗಳಿರ್ತಕ್ಕಂಥ ಎಲ್ಲ ವಿಷಯಗಳನ್ನು ಅಲ್ಲಿ ಇಲ್ಲಿ ತಗೊಬಂದು ಪ್ಯಾಚ್ ವರ್ಕ್ ಮಾಡಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನ್ನು. ಇದರಿಂದ ನಮ್ಮ ದೇಶದ ಇತಿಹಾಸ, ದೇಶದ ಪರಂಪರೆ ಇದು ಬೆಂಬಿತ ಆಗಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಸೊ ಯು ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಅನಗತ್ಯವಾಗಿ ಈ ದೇಶದಲ್ಲಿ ಹಿಜಾಬು, ಹಲಾಲು, ಆಜಾನು ಇವನ್ನೆಲ್ಲ ಮುಂದಕ್ಕೆ ತಗೊಬರೋದು ಅನಗತ್ಯ. ಅವ್ರ ಧರ್ಮಾಚರಣೆಗಳು ಅವ್ರು ಮಾಡ್ಕೋತಾರೆ, ನಿಮ್ಗೇನು ಕೆಲಸ? ಇನ್ನೊಬ್ರು ಧರ್ಮಾಚರಣೆಯಲ್ಲಿ ಮೂಗು ತೂರಿಸೋದಿದೆಯಲ್ಲ, ಕಾನ್ಸ್ಟಿಟ್ಯೂಷನ್ ಡಸ್ ನಾಟ್ ಪರ್ಮಿಟ್. ಇದನ್ನೆಲ್ಲ ಮಾಡ್ತಾ ಇರ್ತಾರೆ. ಅದಕ್ಕೆ ಭಾಳ ಕೇರ್ಫುಲ್ ಆಗಿರಬೇಕು. ಮತ್ತು ಎಲ್ಲರೂ ನಾವು ಸೆಕ್ಯುಲರ್ ಅನ್ನೋರನ್ನೆಲ್ಲ ನಂಬ್ಕೊಳ್ಳೋಕೆ ಹೋಗಬೇಡಿ. ನಿಜವಾಗಿ ಅವರ ಬದುಕಿನಲ್ಲಿ ಸೆಕ್ಯುಲರ್ ಆಗಿರ್ತಾರ ಇಲ್ವಾ, ಅವರ ಜೀವನದಲ್ಲಿ ಸೆಕ್ಯುಲರ್ ಆಗಿರ್ತಾರ ಇಲ್ವಾ ಅಂಥವ್ರನ್ನ ಮಾತ್ರ ನಂಬಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮಲ್ಲಿ ಮಾಡಲಿಕ್ಕೆ ಬಯಸ್ತೇನೆ. ಸೆಕ್ಯುಲರಿಸಮ್ ಹೇಳೋರೆಲ್ಲ ಸೆಕ್ಯುಲರ್ ಅಲ್ಲ. ಪ್ರಾಕ್ಟೀಸ್ ಯಾರು ಮಾಡ್ತಾರೆ ಅವ್ರು ಮಾತ್ರ ಸೆಕ್ಯುಲರ್ ಅಲ್ವಾ? ಅವರೆಲ್ಲ ದಾರಿ ತಪ್ಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಸೆಕ್ಯುಲರಿಸಮ್ ಭಾಳ ಜನ ಹೇಳ್ತಾರೆ, ಭಾಳ ಜನ ಕ್ಲೈಮ್ ಮಾಡ್ತಾರೆ, ಐ ಆಮ್ ಆಲ್ಸೋ ಸೆಕ್ಯುಲರ್, ಐ ಆಮ್ ಕಮಿಟೆಡ್ ಟು ಸೆಕ್ಯುಲರಿಸಮ್ ಅಂತ ಹೇಳ್ತಾರೆ. ಬಟ್ ವೆದರ್ ದೇ ಪ್ರಾಕ್ಟೀಸ್ ಇಟ್ in their life or not, in their way of life or not, that is very important. ಸೊ ಅದರಿಂದ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗ ಕೋಆಪರೇಟಿವ್ ಫೀಲ್ಡ್ ಇದೆಯಲ್ಲ, ನೀವು ಯಾಕೆ ಅಲ್ಲಿ ಬರಬೇಡಿ ಅಂತ ಯಾರು ಹೇಳಿದ್ದಾರೆ ನಿಮಗೆ? ಬರಬೇಕು. ಈಗ ಕರ್ನಾಟಕದಲ್ಲಿ ಏನಾಗ್ಬಿಟ್ಟಿದೆ, ಉತ್ತರ ಕರ್ನಾಟಕದಲ್ಲಿ ಒಂದು, ದಕ್ಷಿಣ ಕರ್ನಾಟಕ, ನಾಟ್ ಓನ್ಲಿ minority people, even scheduled caste, backward community people are also, they could not enter the cooperative field. ಅವರು ಕೂಡ ಹಿಂದೆ ಬಿದ್ದುಬಿಟ್ಟಿದ್ದಾರೆ. ಸೊ ಕೋಆಪರೇಟಿವ್ ಫೀಲ್ಡಲ್ಲಿ ಎಲ್ಲರೂ ಬರಬೇಕು, ನೀವು ಬರಬೇಕು. ನಾಟ್ ಓನ್ಲಿ ಇನ್ ಬ್ಯಾಂಕಿಂಗ್ ಸೆಕ್ಟರ್,
ಇನ್ ಆಲ್ ಫೀಲ್ಡ್ಸ್. ಸಹಕಾರ ಕ್ಷೇತ್ರದಲ್ಲೂ ಕೂಡ ನೀವೆಲ್ಲರೂ ಕೂಡ ಬರಬೇಕು. ಅಲ್ಲಿ ನೀವು ಕೋಆಪರೇಟರ್ಗಳಾಗಲಿಕ್ಕೆ ಪ್ರಯತ್ನಗಳನ್ನು ಮಾಡಬೇಕು. ಬಟ್ ಇಷ್ಟು ಮಾತ್ರ ಹೇಳ್ತೇನೆ, ನಮ್ಮ ಸರ್ಕಾರ ಬಂದಾಗ ನಿಮಗೆ ಪರ್ಟಿಕ್ಯುಲರ್ಲಿ ಉದ್ಯಮಗಳು, ಕೋಆಪರೇಟಿವ್ ಉದ್ಯಮಗಳಿದೆಯಲ್ಲ, ಅದಕ್ಕೆ ಆಗ ನೀವು ಲ್ಯಾಂಡ್ ಕೇಳುವಾಗ ಮತ್ತು ವಿದ್ಯುತ್ ಕೊಡುವಾಗ, ಇಂಡಸ್ಟ್ರೀಸ್ ಲೈಸೆನ್ಸ್ ಕೊಡುವಾಗ ನಮ್ಮ ಸರ್ಕಾರ ನಿಮ್ಮ ಪರವಾಗಿ ನಿಲ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೀನಿ. ನಾವು ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ನಿಮ್ಮ ಆಶೀರ್ವಾದ ಇರಬೇಕು. ಅಧಿಕಾರಕ್ಕೆ ಬರ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ. ಅಧಿಕಾರಕ್ಕೆ ಬಂದರೆ ನಾವು ನಿಮ್ಮ ಪರವಾಗಿರ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಸಂವಿಧಾನ ಏನು ಹೇಳುತ್ತದೆ ಆ ರೀತಿ ಮಾಡ್ತೀವಿ. ನಿಮಗೆ ವಿಶೇಷವಾಗಿ ಈ BJP ಅವರು ಹೇಳ್ತಾರಲ್ಲ, ನಿಮ್ಮನ್ನು ಓಲೈಸ್ತೀವಿ ಅಂತ, ಅದೆಲ್ಲ ಮಾಡೋಕ್ಕೆ ಹೋಗಲ್ಲ ನಾವು. Whatever Constitution says, that protection we have to give and you will be given. ಆಗ್ಬೋದಾ? ಸೊ ನನಗೆ ಇವತ್ತು ನಜೀರ್ ಅಹಮದ್ ಅವರು ಮತ್ತು ಇತರೆಲ್ಲ ಸ್ನೇಹಿತರು, ಯಾರು ಅಫ್ಸರ್ ಪಾಷಾ, ಮೀರ್ ಅಬ್ದುಲ್ ಹಫೀಜ್, ತಾಹಿರ್ ಶರೀಫ್, ಇವರೆಲ್ಲರೂ ಕೂಡ ಕರೆಯಕ್ಕೆ ಬಂದಿದ್ರು ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ. ಬೆಳಗ್ಗೆ ಬರೋಕ್ಕಾಗಲಿಲ್ಲ, ಕ್ಷಮಿಸಬೇಕು. ನನಗೆ ಹ್ಯಾರಿಶು ಇನ್ನೊಂದು ಮೊದಲೇ ಒಪ್ಕೊಂಡಿದ್ದಂಥ ಕಾರ್ಯಕ್ರಮ ಇತ್ತು, ಅದು ಕೊಟ್ಟೋಗ್ಬಿಟ್ಟೆ. ಹಾಗಾಗಿ ಲೇಟಾಗಿ ಬಂದಿದ್ದೀನಿ, ಕ್ಷಮಿಸಿ ಅಂತ ಕೇಳ್ಕೊಂಡು, ಈ ಉದ್ಯಮಿಗಳ, ಮುಸ್ಲಿಂ ಉದ್ಯಮಿಗಳ ಅಸೋಸಿಯೇಷನ್ ಇದೆಯಲ್ಲ, ಇದು ಬೆಳೀಲಿ ಮತ್ತು ಹೆಚ್ಚು ನಿಮಗೆ ಪ್ರತಿ ವರ್ಷವೂ ಕೂಡ ಇಂಥ ಸಮಾವೇಶಗಳನ್ನು ಮಾಡಿ. ಯಾಕಂದರೆ ಚರ್ಚೆ ಆಗಬೇಕು, ನಿಮ್ಮ ಸಮಸ್ಯೆಗಳು ಚರ್ಚೆ ಆಗಬೇಕಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು, ಏನಂತ ಹೇಳಿದರು? ಶಿಕ್ಷಣ, ಸಂಘಟನೆ, ಹೋರಾಟ ಇರಲೇಬೇಕು. ಶಿಕ್ಷಣ, ಸಂಘಟನೆ, ಹೋರಾಟ ಇರಬೇಕು, ಎಲ್ಲ ಕ್ಷೇತ್ರಗಳಲ್ಲೂ ಇರಬೇಕು. ಇದು ಮಾಡಿದ್ರೇ ಸಂವಿಧಾನದಲ್ಲಿ ಕೊಟ್ಟಿರ್ತಕ್ಕಂಥ ಹಕ್ಕುಗಳನ್ನು ಪಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟನ್ನು ಹೇಳಿ ನಿಮಗೆಲ್ಲ ಶುಭವಾಗಲಿ ಅಂತ ಹಾರೈಸಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.